ಮಾತೆಯ ಮಕ್ಕಳು ನಾವು ಅನ್ನುವಂಥ ಭಾವನೆಯನ್ನ ಸಮಾಜದಲ್ಲಿ ಜಾಗೃತಗೊಳಿಸಿ ಸಿಎಂ ಇಬ್ರಾಹಿಂ ಆಗ್ಲೇ ಹೇಳಿದ್ರಲ್ಲ, ಸಿಎಂ ಇಬ್ರಾಹಿಂ ಅವರು ಹೇಳದಂತೆ ಹಿಂದೂ ಮುಸಲ್ಮಾನ ಅಲ್ಲ, ನಾವೆಲ್ಲ ಈ ದೇಶದ ಮಕ್ಕಳು. ಮುಸ್ಲಿಂ ತಾಯಿ ಮಗ ಕೆಳಗಡೆ ಬಿದ್ದರೆ ಅವ ಮುಸಲ್ಮಾನ ಅಂತ ನೋಡಬಾರ್ದು, ನನ್ನ ಮಗ ಅಂತ ಹೋಗ ಮಗು ಎತ್ತಬೇಕು. ಒಬ್ಬ ಹಿಂದೂ ಮಗ ಕೆಳಗೆ ಬಿದ್ದರೆ ಮುಸ್ಲಿಂ ಸಮಾಜ ಕೂಡ ಅವ ಹಿಂದೂ ಅಲ್ಲ, ನನ್ನ ಮಗನಂತೆ ಅವ ಮಗ, ಯಾವುದೋ ತಾಯಿ ಹೆತ್ತ ಮಗ, ಅವನನ್ನ ಬಾಚಿ ಎದೆಗಪ್ಪಿಕೊಂಡು ಅವನು ಕಣ್ಣೀರು ಓದಿಸಿ ಅವನು ಕುಡಿಯೋ ನೀರು ಕೊಟ್ಟು ಬಾ ಮಗ ಅಂತ ಹೇಳಿ ಅವನನ್ನು ಪ್ರೀತಿಯಿಂದ ಸಲಹಬೇಕು. ಇಂಥ ಸಮಾಜವನ್ನು ಸೃಷ್ಟಿ ಮಾಡೋದೇ ಬಹುಶಃ ನಾನು ಭಾವಿಸ್ತೀನಿ ಈ ಎಲ್ಲ ಮಠಗಳ ಮತ್ತು ಧಾರ್ಮಿಕ ಕ್ಷೇತ್ರಗಳ ಬಹಳ ದೊಡ್ಡ ಕಾರ್ಯ ಏನು ಅಂದ್ರೆ ಇಂಥ ಅದ್ಭುತವಾದಂಥ ಸಮಾಜವನ್ನು ಸೃಷ್ಟಿ ಮಾಡೋದು. ಇಷ್ಟು ಮಾತನ್ನು ಹೇಳ್ತಾ ವಿಶೇಷವಾಗಿ ಆನಂದ್ ನ್ಯಾಮಗೌಡರು ಬಹಳ ಸಣ್ಣ ವಯಸ್ಸಿಗೆ ಶಾಸಕರಾಗಿದ್ದಾರೆ, ಬಹಳ ಸಣ್ಣ ವಯಸ್ಸಿಗೆ ಅವರು ಶಾಸಕರಾಗಿದ್ದಾರೆ. ಮುಂದೊಂದು ದಿವಸ ಅವರು ಈ ರಾಜ್ಯದಲ್ಲಿ ಮಂತ್ರಿ ಕೂಡ ಆಗ್ತಾರೆ ಅನ್ನುವಂಥ ದೃಢವಾದ ನಂಬಿಕೆ ವಿಶ್ವಾಸ ಇದೆ. ಬಹಳ ಸಣ್ಣ ವಯಸ್ಸಿಗೆ ಶಾಸಕರಾಗಿರೋದ್ರಿಂದ ಬಹಳ ಬೇಗ ಅವರು ಮರ್ತಿದ್ದಾರೆ. ಬಹಳ ಹಿಂದೆ ಬಹುಶಃ ಇಲ್ಲಿ ಒಂದು 10-12 ವರ್ಷದ ಕೆಳಗೆ ಒಂದು ಸಾರ್ವಜನಿಕ ಸಭೆಯಲ್ಲಿ ನಾನು ಅವ್ರನ್ನ ಭೇಟಿಯಾದೆ. ಅವತ್ತು ಅವರೇನು ಶಾಸಕರಾಗಿರ್ಲಿಲ್ಲ, ಆದ್ರೆ ಅವತ್ತೂ ಕೂಡ ಅವರು ಬಹಳ ಸರಳತೆಯಿಂದ ಪ್ರೀತಿ ವಿಶ್ವಾಸದಿಂದ ನನ್ನನ್ನು ಮಾತನಾಡಿಸಿದ್ದನ್ನ ನಾನು ಇವತ್ತಿಗೂ ನೆನಪಿಸ್ಕೊತೀನಿ. ಬಹುಶಃ ಅವ್ರು ಬರ್ತಿದ್ದಾರೆ ಅಂದ್ರೆ ಅವತ್ತಿನಿಂದಲೂ ಕೂಡ ಈ ಸರಳತೆಯನ್ನು ಅವರು ಕಾಯ್ಕೊಂಡು ಬಂದಿದ್ದಾರೆ. ಮುಂದೆ ಅವರು ಕೂಡ ರಾಜಕೀಯವಾಗಿ ಇನ್ನು ಎತ್ತರಕ್ಕೆ ಏರ್ಲಿ, ಈ ಜಮಖಂಡಿ ಕ್ಷೇತ್ರದ ಜನರನ್ನ ಸೇವೆಯನ್ನ ಅವ್ರಿಗೆ ಮಾಡುವಂತ ಅವಕಾಶ ಇನ್ನು ಹೆಚ್ಚಿಗೆ ಸಿಗಲಿ ಅಂತ ನಾನು ಭಾವಿಸ್ತೇನೆ. ಇವತ್ತು ಈ ಮುದುಗಂಡೇಶ್ವರ ಮಠ ಎಲ್ಲ ಯಾವುದೋ ಜನ್ಮದ ಋಣಾನುಬಂಧ ಪೂಜ್ಯ ಸ್ವಾಮೀಜಿಯವರು ನನ್ನನ್ನ ಹುಡುಕಿ ಇಲ್ಲಿಗೆ ಬರಬೇಕು ಅಂತ ಹೇಳಿ ಬಹಳ ವಿನಂತಿಸ್ಕೊಂಡು, ನಾನು ಬಹಳ ಬಿಡಲಾರದ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ರಾಮನಗೌಡರು, ನಮ್ಮ ಜ್ಯೋತಪ್ಪ ಎಲ್ಲ ಇದ್ದಾರೆ, ಜ್ಯೋತಪ್ಪ ಇವರೆಲ್ಲರೂ ಕೂಡ ಬಿಟ್ಟು ಬಿಡಲಾರದಲ್ಲಿ ನೀವು ಕರೆಸಿದ್ದೀರಿ. ಈ ಮಠ ಬಹುಶಃ ಇಲ್ಲಿ ಶಿವಾನೇ ಬಂದು ನೆಲೆ ನಿಂತಿದ್ದಾನೆ. ಇಡೀ ಕರ್ನಾಟಕ ರಾಜ್ಯ ತಿರುಗಿ ನೋಡುವಂತ ದೊಡ್ಡ ಮಠವಾಗ್ಲಿ, ಜ್ಞಾನ ದಾಸೋಹವನ್ನು ಮಾಡ್ತಾ, ಅನ್ನದಾಸೋಹವನ್ನು ಮಾಡ್ತಾ, ಜನರ ಮೌಢ್ಯ ಕಂದಾಚಾರಗಳನ್ನ ತೊಲಗಿಸಿ ಜನರಲ್ಲಿ ವೈಚಾರಿಕ ಪ್ರಜ್ಞೆಯನ್ನ ಮತ್ತು ಆಧ್ಯಾತ್ಮಿಕ ಶ್ರದ್ಧೆಯನ್ನ ತುಂಬುವಂತ ಮಠ ಇದಾಗಲಿ ಅಂತ ಹೇಳಿ ನಾನು ದೇವರನ್ನ ಪ್ರಾರ್ಥಿಸ್ತಾ ನಿಮಗೆಲ್ಲರಿಗೂ ನಾನು ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಬಂಧುಗಳೇ, ಭಾರತಕ್ಕೆ ಭವ್ಯವಾದ ಬೆಲೆ ಬಂತು. ಅದಕ್ಕೆ ಕಾರಣ ಗೊತ್ತಾ? ಇಲ್ಲಿರ್ತಕ್ಕಂಥ ವನವನ ನಂದನಗಳಿಂದಲ್ಲ, ಜನ ಕಾಂಚಾನಗಳಿಂದಲ್ಲ, ಶ್ರೀಮಂತರಿಂದಂತೂ ಮೊದಲೇ ಅಲ್ಲ. ಅದು ಯಾರಿಂದ ಅಂತಂದ್ರೆ ಬುದ್ಧ, ಬಸವ, ಬಾಪೂಜಿ, ನೇತಾಜಿ, ಅಬ್ದುಲ್ ಕಲಾಂಜಿ, ಅಜಿಲ್ ಪ್ರೇಮ್ಜಿ, ಮುರುಗೇಂದ್ರ ಶಿವಯೋಗಿಗಳು, ಮಾದಣ್ಣ ಮಧೋಣ ಮಹಾರಾಜರಂತ ಹೇಳಿ ಭಾರತಕ್ಕೆ ಭವ್ಯ ಬೆಲೆ ಬಂದಿದೆ.